ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ಹಾವಿನಾಳ ಗ್ರಾಮದಲ್ಲಿ ಬಂದಿದ್ದೇನೆ ನೋಡಿ. ಹಾವಿನಾಳ ಗ್ರಾಮದಲ್ಲಿ ಕಲ್ಮೇಶ್ವರ ಡೈರಿ ಫಾರ್ಮಲ್ಲಿ ಬಂದಿದ್ದೇನೆ. ಕಲ್ಮೇಶ್ವರ ಡೈರಿ ಫಾರ್ಮಲ್ಲಿ ಒಂದು 18 ಗೀರ್ ಹಸುಗಳದಾವ. ಎಲ್ಲ ಹಸುಗಳು ವ್ಯಾಪಾರಕ್ಕೆ ಇರುತ್ತೆ ನೋಡಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ, ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಇಲ್ಲಿ ಸಿದ್ದು ಬ್ರದರ್ ಇದ್ದಾರೆ, ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ. ಅಣ್ಣ ನಮಸ್ಕಾರ, ತಮ್ಮ ಪರಿಚಯ ಮಾಡಿಕೊಡಿ. ಸಿದ್ದಾರಾಮಪ್ಪ ಸಾವು ಕೋಳಿರಿ. ಓಕೆ, ನಿಮ್ಮ ಊರು? ನಮ್ಮೂರು ಹಾವಿನಾಳ ಅಂತ ಬರ್ತದೆ ಸರ್. ಹಾವಿನಾಳ ಗ್ರಾಮ, ಚರ್ಚಣಿಂದ ಒಂದು 3 ಕಿಲೋಮೀಟರ್. ಚರ್ಚಲ್ಲಿಂದ 3 ಕಿಲೋಮೀಟರ್ ಈ ತೋಟ ನಿಮ್ಮ ಬಂದು ಫೋನ್ ಮಾಡೋದ್ರಿ. ಹಾಂ, ನಾವು ಕರೆಕ್ಟ್ ಬರ್ತಾವ್ರಿ. ಓಕೆ, 3 ಕಿಲೋಮೀಟರ್ ತೋಟಕ್ಕೆ ಐತಿ ಅಡ್ರೆಸ್. ಚರ್ಚಲ್ಲಿಂದ ಕಲ್ಮೇಶ್ವರ ಡೈರಿ ಫಾರ್ಮ್ ನಿಮ್ಮದು. ಡೈರಿ ಫಾರ್ಮ್. ಓಕೆ, ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ? 98 45 45 25 20 73. ಹಾಂ, ಕಲ್ಮೇಶ್ವರ ಡೈರಿ ಫಾರ್ಮ್. ಚರ್ಚಲ್ಲಿ ಬಂದು ಫೋನ್ ಮಾಡಿದ್ರೆ ನೀವು ಕರ್ಕೊತೀರಾ? ಹಾಂ, ಕರಿತಾರೆ. ಓಕೆ, ಎಷ್ಟು ಹಸುಗಳದಾವಣ್ಣ ನಿಮ್ಮ ಕಡೆಗೆ? 18 ಹಸುಗಳು 2 ಗಾಡಿ ಬಂದವು ಸರ್. 18 ಹಸುಗಳದಾವ. ಎಲ್ಲ ಗೀರ್ ಹಸುಗಳದಾವ? ಎಲ್ಲ ಗೀರ್ ಹಸುಗಳು ಸರ್. ಓಕೆ, ಮತ್ತೆ ಬೇರೆ ಯಾವ ತರಿಸಿ ಕೊಡ್ತೀರಿ? ಇಲ್ಲ ಸರ್, ಕಾಂಗ್ರೆಸ್ ಸಿಗ್ತಾವೆ, ಶಾಯಿವಾಲ್ ಸಿಗ್ತಾವ್ರಿ. ಹಾಂ, ಸಾಯಿವಾಲ, ಕಾಂಗ್ರೆಜ್ ಅವೆಲ್ಲ ಸಿಗ್ತಾವೆ. ವೈಟ್ ಕಲರ್ ಸಿಗ್ತಾವೆ ಸರ್. ಇದು ಸಪ್ಪೆ ತಂದು ಬರ್ತದೆ ಸರ್. ಓಕೆ, ಯಾರು ಅವ್ರಿಗೆ ಹೊಸಿಲಿ ಕಟ್ಟಕ್ಕೆ ಮನೆ ಮುಂದೆ ಹೋಗ್ತಿರ್ತಾರೆ ಕೆಲವರು. ಹೌದೌದು ರೀ, ಹಂಗೇನಾರು ಬೇಕಿದ್ರೆ ತರಿಸ್ಕೊಡ್ತೀರಿ. ಮತ್ತೆ ಹಾಲಿನ ಗ್ಯಾರಂಟಿ ಕೇಳ್ತಿರ್ತಾರೆ ರೈತರು. ಹಾಂ, ಇವು ನಮ್ಮ ಅಂತ 5 ಲೀಟರ್ ಹಾಲು ಹೊಂಟ್ರೆ 3 ಲೀಟರ್ ಹೇಳ್ತಾರೆ ಹಾಲಿಗೆ. ಓಕೆ, 3 ಲೀಟರ್ಲಿಂದ ನೀವು ಹೇಳ್ತೀರಾ? 3 ಲಿಂದ ಹೆಚ್ಚಿನ ಬರ್ಬೋದು? ಹೆಚ್ಚಿನ ಬರ್ಬೋದು ರೀ. ಓಕೆ, ಡೆಲಿವರಿ ಆಗಿ ಹಸುಗಳು ಇಲ್ಲೇ ಹಾಲು ಕರ್ಕೊಂಡು ತೊಗೊಂಡು ಹೋಗ್ಬೋದು, ಏನು ಟೆನ್ಷನ್ ಇಲ್ಲ. ಹಾಂ, ಗೊಬ್ಬರ ತಿಳ್ರಿ 4 ಮಲಿ ಚೆಕ್ ಮಾಡ್ಕೊರಿ. 4 ಮಲಿ ಬಂದಿದ್ರು 8 ಹಲ್ಲ 4 ಮಲಿ ಗ್ಯಾರಂಟಿ ರೀ. ಗ್ಯಾರಂಟಿ ಮೈ ಹೊರಗೆ ಬತ್ತ ಹೇಳ್ತಾವ್ರಿ. ಹಾಂ, ಹಂಗೇನಾರು ಮೈ ಹೊರಗೆ ಬೀಳೋದು ಅದು ಅದ್ರ ಗ್ಯಾರಂಟಿ ಇದ್ದಲ್ರಿ. ಓಕೆ, ಹಂಗೇನಾರು ಆದರೆ ಚೇಂಜ್ ಮಾಡಿ ಕೊಡ್ತೀರಿ? ಓಕೆ, ಫಸ್ಟ್ ಸೆಕೆಂಡ್ 2. ಓಕೆ, ಫಸ್ಟ್ಲಿಂದ ಸೆಕೆಂಡ್ನೇ ಸೂಲು ಹಸುಗಳು ಅದಾವ ನೋಡ್ರಿ. 18 ಹಸುಗಳು ಅದಾವ. ಯಾವೆಲ್ಲ ಹಸುಗಳು ಏನು ರೇಟಲ್ಲಿ ಇದೆ ಅಂತ ನೋಡೋಣ. ಹಾಂ ಹಾಂ ಹಾಂ, ಇದು ಎಷ್ಟನೇ ಸೂಲಿಂದ್ರಿ? ಅದು ಸೆಕೆಂಡ್ ಸೂಲಿಂದ ಸರ್. ಸೆಕೆಂಡು ಹಲ್ಲಗಣ? ಹಲ್ಲಾಗ ಬಾಯ್ ಮಾಡಿ ಸರ್. ಸೆಕೆಂಡೇ ಸೂಲಣ್ಣ ಅದು? ಹಲ್ಲಾಗ ಹೊಸಬಾಯಿನಾ? ಗಬ್ಬಣ ಇದು? ಅದು ಇನ್ನೊಂದು 2 ವರ್ಷ ಡೆಲಿವರಿ ಆಗ್ತಾರೆ. 8 ದಿವಸ. ಏನು ಹೇಳಿರಣ್ಣ ವ್ಯಾಪಾರ? ಅದಕ್ಕೆ 85 ಹೇಳ್ತೀನಿ. 85,000 ಬಿಡೋದಣ್ಣ? ಅದೇ ಹೆಚ್ಚು ಕಮ್ಮಿ ಬಿಡ್ತೀನಿ ಸರ್. ಒಂದು ಅಂದಾಜು ಹೇಳ್ಬೇಕ್ರಿ. ಒಂದು 75 ತನಕ ಬಿಡ್ತೀನಿ. 75,000 ಫ್ರೆಂಡ್ಸ್. ಈ ಹಸು 75,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಸರಿ ಸರಿ. ಈ ಹಸು ಎಷ್ಟನೇ ಸೂಲಿಂದ ಅಣ್ಣ? ಇದು ಸೆಕೆಂಡ್ ಸೂಲಿಂದ ಸರ್. ಇದು ಸೆಕೆಂಡಾ? ಇದು ಹಲ್ಲಾಗ್ರಿ ಅಣ್ಣ? ಇದು ಹಲ್ಲಾಗ 6 ಸರ್. ಇದು ಗಿರಣ್ಣ? ಹಾಂ, ಗಿರ 6. ಗಬ್ಬಣ್ಣ ಇದು? ಹಾಂ ರೀ, ಗಬ್ಬು. ಹಾಂ, ಇನ್ನೊಂದು 8 ದಿವಸ ಟೈಮ್ ಇದೆ ಸರ್. ಹಾಲಿಗೆ ಹೆಂಗೈತೆ ಅಣ್ಣ ಇದು? ಹಾಲಿಗೆ ನೋಡಿ ಸರ್ 3 ರಿಂದ 5 ಲೀಟರ್ ತಗೊಂಡು ಟೈಮ್. 3 ರಿಂದ 5 ಲೀಟ್ರು. ಓಕೆ, ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 85 ಹೇಳ್ತೀನಿ. 85,000 ಬಿಡೋದಣ್ಣ? ಏನು ಇದಕ್ಕೆ ಒಂದು 80 ತನಕ ಬಿಡ್ತೀನಿ ಸರ್. 80,000 ಫ್ರೆಂಡ್ಸ್. ಈ ಹಸು 80,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಇಲ್ಲಿ ಬಂದಮೇಲೆ ಚುರಚ್ಕೆ ಮಾಡಿ ಕೊಡ್ತೀರಿ? ಓಕೆ, ಸರಿ. ಈ ಹಸು ಎಷ್ಟನೇ ಸೂಲಿಂದಣ್ಣ? ಇದು ಸೆಕೆಂಡ್ ಸೂಲು ಸರ್. ಇದು ವೈಟ್ ಕಲರಾ? ಹಾಂ, ವೈಟ್ ಕಲರ್ ಸರ್. ಇದು ಗಿರಣ್ಣ? ಇದು ಬರ್ತದೆ ಸರ್. ಇದು ಸಪ್ಪೆ ಬರ್ತದೆ ರೀ, ಮಹಾರಾಷ್ಟ್ರದು. ಹಾಂ ಹಾಂ ಹಾಂ, ಗುಜರಾತ್ ಒಳಗೆ. 2ನೇ ಸೂಲ? 2ನೇ ಸೂಲು ಸರ್. ಹಲ್ಲಾಗ್ರಿ? ಇದು ಹಲ್ಲಾಗ 6 ಸರ್. 6. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 80 ಹೇಳ್ತೀನಿ. 80,000. ಇನ್ನು 5 ದಿವಸ ಹೋಗ್ಬೋದಣ್ಣ? ಇನ್ನೊಂದು 5 ದಿವಸ ಹೋಗ್ತಾರೆ. ಇನ್ನೊಂದು 5-6 ದಿವಸ. ಹಾಲಿಗೆ ಹೆಂಗಿರ್ಬೋದಣ್ಣ? ಹಾಲಿ ಸರ್ ನೋಡ್ರಿ ಮಿನಿಮಮ್ 3 ಲೀಟರ್. 3 ಲಿಂದ ಸ್ಟಾರ್ಟ್? 3 ರಿಂದ ಸ್ಟಾರ್ಟ್ ಅಲ್ಲ. ಬಿಡೋದಣ್ಣ ಫೈನಲ್? ಒಂದು 75 ಇರ್ತದೆ. 75 ಫ್ರೆಂಡ್ಸ್. ಈ ಹಸು 75,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಈ ಹಸು ಅಣ್ಣ? ಅದಕ್ಕೆ 65 ಹೇಳ್ತೀನಿ. 65. ಇದು ಎಷ್ಟನೇ ಸೂಲಿಂದಣ್ಣ? ಅದು 2ನೇ ಸೂಲಿಂದ. ಇದು 2ನೇ ಸೂಲ. ಇದು ಗಬ್ಬಣ್ಣ? ಹಾಂ. ಇದೆಷ್ಟು ದಿವಸ ಹೋಗ್ಬೋದು ಇನ್ನು? ಇದು ಇನ್ನೊಂದು 2 ದಿವಸ ಹೋಗ್ತಾರೆ. ಇನ್ನೊಂದು 8 ದಿವಸ. ಇದು ಹಾಲಿಗೆ? ಹಾಲಿ ಅದು 3 ರಿಂದ 5 ಲೀಟರ್ ನೋಡ್ರಿ ಸರ್. ಎಲ್ಲವೂ ಎಲ್ಲಾನು 3 ಲಿಂದ 5 ಲೀಟರ್ ಹೊಣತಕ್ರೆ ನಾವು 3 ಹೇಳ್ಕೊಡ್ತೀವಿ. ಓಕೆ ಓಕೆ, ಬಿಡೋದಣ್ಣ ಫೈನಲ್? ಇದು ಒಂದು 55 ತನಕ ಬಿಡ್ತೀನಿ. 55 ಫ್ರೆಂಡ್ಸ್. ಈ ಹಸು 55,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಇದು ಗಿರ್ ಅಂತೀರಣ್ಣ? ಹಾಂ, ಗಿರ್. ಈ ಹಸು ಎಷ್ಟನೇ ಸೂಲಿಂದ? ಇದು 2ನೇ ಸೂಲಿಂದ. ಇದು ಕಾಬ್ರಿನಾ? ಹಾಂ, ಕಾಬ್ರಿ ಗಿರ್ ಅಂತ ಬರ್ತದೆ. ಕಾಬ್ರಿ ಗಿರ್ 2ನೇ ಸೂಲು. 2ನೇ ಸೂಲು. ಹಲ್ಲಾಗಣ? ಅಲ್ಲ, ಕಡೆಯಲ್ಲ ಐತೆ ಸರ್. ಕಡೆಯಲ್ಲು. ಹಾಂ,
ಇದು ಗಬ್ಬಣ ಹಾಂ ಸರ್. ಇನ್ನು ಎಷ್ಟು ದಿವಸ ಹೋಗ್ಬೋದ್ರಿ? ಒಂದು 8 ದಿವಸ ಎಲ್ಲ ಡೆಲಿವರಿ ಹಾಕೊಳ್ಳೋ ಸರ್. 8 ದಿವಸ ಒಳಗೆ ಜಾಸ್ತಿ ಒಳಗೆ ಅಷ್ಟೇ ರೀ, ಜಾಸ್ತಿ ಹೋಗಲ್ಲ ಯಾವುದು. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 80 ಹೇಳ್ತೇನೆ ರೀ. ಬಿಡೋದಣ್ಣ ಒಂದು 70 ಮಟ ಆಗ್ತದೆ ಸರ್. 70,000 ತನಕ ಆಗುತ್ತೆ 70,000 ಫ್ರೆಂಡ್ಸ್. ಎಸ್ 70,000 ಆದರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ. ಒಂಚೂರು ಹಚ್ಚಕ್ಕೆ ಮಾತಿರ್ತಾವೆ ಸರ್ ಆಡ್ತಾರೆ ರೀ ಗಿರಗಳು ಕಸ್ಟಮರ್ ಬಂದು. ಇಲ್ಲಿ ಬಂದಮೇಲೆ ಚುರಚ್ಕ ಮಾಡಿ ಕೊಡ್ತೀರಿ. ಯಾಕಂದ್ರೆ ದೂರಿಂದ ಬಂದಿರ್ತಾರಲ್ರಿ. ಇದು ಹಾಲಿಗೆ 3 ಲೀಟ್ರ್ನಿಂದನೇ ಸ್ಟಾರ್ಟ್ ಅಂತಾರೆ. 3 ರಿಂದ 5 ಲೀಟರ್ ತನಕ ಸರ್. 3 ರಿಂದ 5 ಲೀಟ್ರ್ ಚೂರ ಹಚ್ಕೊಂಡು ಬರ್ತಾವೆ. ಹಚ್ಕೊಂಡ್ ಬರ್ತಾವೆ. ನಾವು ಹೇಳಿ 3 ಹೇಳಿ ಕೊಡ್ತೇವೆ ಸರ್. ಫೈನಲ್ ಅಣ್ಣ ಇದು ಇದರಿಂದ 70 ತನಕ ಕೊಡ್ತೀನಿ. 70,000. ಎಸ್ ಅಣ್ಣ ಇದಕ್ಕೆ 90 ಹೇಳ್ತೀರಿ ಸರ್. 90. ಇದು ಎಷ್ಟನೇ ಸೂಲಿಂದ ಅಣ್ಣ? ಇದು 2ನೇ ಸೂಲಿಂದ ಸರ್. 2ನೇ ಸೂಲಿಂದ. ಹೊಸಬಾಯ ಬಾಯ್ ಮಾಡೈತೆ ಸರ್. ಹಾಂ. ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ ಇದು? ಸರ್ ಇವತ್ತು ನಾಳೆ ಡೀಲರ್ ಆಗ್ಬೋದು ಸರ್. ಇವತ್ತು ನಾಳೆ. ಓಕೆ. ಹಾಲಿಗೆ ಹೆಂಗೈತೆ ಅಣ್ಣ ಇದು? ಅವ್ರು 15 ಲೀಟರ್ ಹೇಳ್ರಿ, 2 ಟೈಮ್ ಕುಡ್ಕರ 3 ಲೀಟರ್ ಹೇಳೋ ಟೈಮಿಗೆ ರೀ. ಓಕೆ. ನಮ್ಮ ಕಸ್ಟಮರ್ಗಳು ಅವ್ರು ಗುಜರಾತ್ನಾಗ ಹೇಳ್ತಾರೆ ಹೆಚ್ಚು ಬರ್ಬೋದು, ಕಡಿಮೆನೂ ಬರ್ಬೋದು. ಹಾಂ ಅಷ್ಟು ಹೇಳಂಗಿಲ್ಲ ರೀ. ಹೌದು ಹೌದು. ತಗ್ಗಿಲ್ರಿ. ಏನು ಹೇಳಿರಣ್ಣ ವ್ಯಾಪಾರ? 90 ಹೇಳಿದ್ರಿ. 90,000 ಬಿಡೋದಣ್ಣ? ಒಂದು 80 ತನಕ ಅದ ರೀ. 80. 80,000 ಎಡಬಲ ಬಿಡ್ತೀರಾ? ಹಾಂ. ಓಕೆ ಫ್ರೆಂಡ್ಸ್. ಎಸ್ 80,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ. ಓಕೆ. ಯಾಕಂದ್ರೆ ಅವ್ರು ಹೇಳಿರ್ತಾರೆ, ನಾವು ಹೇಳ್ಕೊಡಕ್ಕೆ ಬರಂಗ ರೀ. ಹೌದು ಹೌದು. ಯಾಕಿಲ್ಲ 80 ಎಡಬಲ ಫೈನಲ್ ಅಣ್ಣ. ಇದು ಕರ ಎಷ್ಟನೇ ಸುಲಿಂದ ಅಣ್ಣ? ಫಸ್ಟ್ನೇ ಸುಲಿಂದ ಐತೆ. ಫಸ್ಟ್ನೇ ಸುಲಿಂದ ಐತೆ ರೀ. ಅಲ್ಲಿ ಮಾಡೈತೆ ಅಣ್ಣ ಇದು? 4 ಐತೆ ರೀ. 4. ಹಾಂ. ಫಸ್ಟ್ನೇ ಸುಲ್ ಗಬ್ಬಣ? ಹಾಂ ರೀ. ಇನ್ನೊಂದು 8 ದಿವಸ ಟೈಮ್ ಐತೆ. ಭಾಳ ಸಂಬಳ ಕುಂದರ್ ಫ್ರೆಂಡ್ಸ್. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಇದೇ ರೀತಿ ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಫಸ್ಟ್ನೇ ಸುಲ್ ಅಣ್ಣದು ಫಸ್ಟ್ನೇ ಸುಲ್. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 60 ರೀ. 60,000. ಬಿಡೋದಣ್ಣ? ಒಂದು 55 ತನಕ ಬಿಡ್ತೀನಿ. 55,000 ಫ್ರೆಂಡ್ಸ್. ಈ ಹಸು 55,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಈ ಹಸು ಅಣ್ಣ? ಅದಕ್ಕೆ 65 ಹೇಳಿ. 65,000. ಇದು ಹಲ್ಲಾಗ್ರಿ? ಬಾಯ್ ಮಾಡಿ. ಹೊಸ ಬಾಯ್ನಾ? ಇದು 2ನೇ ಸುಲ? 2ನೇ ಸುಲ್. ಗಬ್ಬಣ? ಹಾಂ ಗಬ್ಬದ. ಎಷ್ಟು ದಿವಸ ಹೋಗೋದ್ರಿ? ಇನ್ನೊಂದು 2 ದಿವಸ ಹೋಗ್ತದೆ. ಓಕೆ. ಹಾಲು ಕೂಡ 3 ಲೀಟ್ರಿಂದ ಸ್ಟಾರ್ಟ್. ಹಾಂ ಎಲ್ಲ 3 ಲೀಟರ್ ಸ್ಟಾರ್ಟ್ ರೀ. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 65. ಬಿಡೋದಣ್ಣ? ಒಂದು 50 ತನಕ. 50,000. ಹಾಂ. ಓಕೆ ಫ್ರೆಂಡ್ಸ್. ಈ ಹಸು 50,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಈ ಹಸು ಎಷ್ಟನೇ ಸುಲಿಂದ? ಅದು 2ನೇ ಸುಲಿಂದ. ಇದು 2ನೇ ಸುಲ. ಇದು ಹಲ್ಲಗಣ? ಎಲ್ಲ ಬಾಯ್ ಮಾಡಿದೆ ಸರ್. ಇದು ಬಾಯ್ ಮಾಡೈತಾ? ಇದು ಎಷ್ಟು ದಿವಸ ಹೋಗ್ಬೋದಣ್ಣ ಇನ್ನು? ಅದು ಇನ್ನೊಂದು 8 ದಿವಸ ಟೈಮಿಗೆ ಸರ್. ಓಕೆ. ಏನು ಹೇಳಿರಣ್ಣ ವ್ಯಾಪಾರ? ಅದಕ್ಕೆ 62 ಹೇಳ್ತಾರೆ. 62. ಬಿಡೋದಣ್ಣ? ಬಿಡೋದೊಂದು 55 50 ತನಕ. 50 ಎಡಬಲ. ಓಕೆ ಫ್ರೆಂಡ್ಸ್. ಈ ಹಸು ಕೂಡ 50,000 ಎಡಬಲ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಈ ಹಸು ಅಣ್ಣ? ಅದು ಹೆಣ್ಗರ ಹಾಕೈತೆ ರೀ. ಹೆಣ್ಗರ ಹಾಕೈತಾ? ಎಷ್ಟು ದಿವಸ ಐತಣ್ಣ ಕರ ಹಾಕಿ? ಹಾಂ ಸರ್. 2 ದಿವಸ ಆಗೈತೆ ರೀ. 2 ದಿವಸ ಐತೆ ಕಲರ್. ಹೊರಿಗರನ ಹೆಣ್ಗರನ? ಹೆಣ್ಗರ ಐತೆ ಸರ್ ಇದು. ಹೆಣ್ಗರ ಇದೇನಾ? ಹಾಂ ಹೆಣ್ಗರ. ಇದು ಹಾಲಿಗೆ ಹೆಂಗೈತಣ್ಣ? ಹಾಲಿ ಸರ್ ಇದನ್ನು 3 ಲೀಟರ್ ಏನು ಹೇಳೋದು ಹಾಲು. 3 ಲೀಟರ್ನಿಂದ ಹೇಳ್ತೀರಾ? ಏನು ಹೇಳಿರಣ್ಣ ವ್ಯಾಪಾರ? 70 ಸರ್ ಹೇಳ್ತೀನಿ. 70,000. ಬಿಡೋದಣ್ಣ? ಬಿಡೋದೊಂದು 60 ತನಕ ರೀ. 60,000 ಫ್ರೆಂಡ್ಸ್. ಈ ಹಸು 60,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಇದು ಲಿಲಿಡ? ಹಾಂ ಲೆಲಿಡ್ ರೀ. ಕಾಬ್ರಿ ಗಿರ್ ಒಳಗೆ ಲೆಲಿಡಿ ಬರ್ತದೆ. ಕಾಬ್ರಿ ಗಿರ್ ಏದೈತಿ ರೀ? ಹೊರಿ ಕರ ಐತೆ ರೀ. ಕರ ಹಾಕೈತೆ ಇದು? ಕರ ಹಾಕೈತೆ ರೀ. ಹ್ಞೂ. ಈಗ ಕರ ಐತೆ ನೋಡಿ ಹೊರಿ ಕರ. ಹೊರಿಗರ ಹೊರಿಗರ ಇದೇನಾ? ಹಾಂ ರೀ. ಇನ್ನು ನಿನ್ನೆ ಇದೆ ರೀ. ಹಾಂ ಹಾಂ. ಇನ್ನು ಗಿಣ್ಣದ ಹಾಲು. 2ನೇ ಸುಲ್ ಅಂದ್ರೆ? 2ನೇ ಸುಲ್. 2ನೇ ಸುಲ್ ಅಂತ ನೋಡ್ರಿ. ಹೊರಿಗರು ಅಲ್ಲಗಣ ಇದು? ಬಾಯ್ ಮಾಡೈತೆ. ಬಾಯಿ ಬಿಡೈತೆ. ಏನು ಹೇಳಿರಣ್ಣ ವ್ಯಾಪಾರ? 75 ಹೇಳ್ತೀನಿ. 75. ಬಿಡೋದಣ್ಣ? ಒಂದು 65 ಮೀಟ್ರ್. 65,000 ಫ್ರೆಂಡ್ಸ್. ಈ ಹಸು 65,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಫ್ರೆಂಡ್ಸ್ ಈ ಕಡೆ ಒಂದು ಹಸು ಇದೆ ನೋಡಿರಿ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸುಲಿಂದ ಅಣ್ಣ? ಸೆಕೆಂಡ್ ಸುಲಿಂದ. ಸೆಕೆಂಡ್. ಗಬ್ಬಣ್ಣ ಇದು? ಹಾಂ ರೀ. ಇನ್ನೊಂದು 8 ದಿವಸ ಡಿಲ್ಲರ್ ಆಗುತ್ತೆ. 8 ದಿವಸ. ಹೊಸಬಾಯಿ ಅಣ್ಣ ಇದು? ಹಾಂ. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 75 ರೀ. 75. ಬಿಡೋದಣ್ಣ? ಒಂದು 65 ತನಕ ರೀ. 65,000
ಫ್ರೆಂಡ್ಸ್ ಈ ಹಸು 65,000 ಆದರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ನೀವು ಕೂಡ ಬಂದು ಇದೇ ರೀತಿ ಪ್ರತಿಯೊಂದು ಹಸುಗಳನ್ನು ಬಿಟ್ಟು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ. ಈ ಥರ ಎಲ್ಲ ಹಸುಗಳು ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಬಿಟ್ಟು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ. ಯಾಕಂತ ಇವರು ಕೂಡ ಒಂದು ಕಡೆಯಿಂದ ತಂದಿರೋಂಥ ಹಸುಗಳು ಇರ್ತಾವೆ, ಹಂಗಾಗಿ ಈ ಮಾತು ಇಲ್ಲಿ ಬಳಸ್ತಾ ಇದ್ದೀನಿ ನಾನು. ಬರ್ರಿ ಫಸ್ಟ್ನೇ ಸೂಲ್ ಅನ್ನೋದು. ಫಸ್ಟ್ನೇ ಸೂಲು, ಇನ್ನೊಂದು 8 ದಿವಸ ಟೈಮು. ಬಗಲ್ ಕುಂದರ್ ಹಿಂಗೆ. ಹಾಂ ಇದೇ ರೀತಿ ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ಬೋದು ನೋಡ್ರಿ. ಫಸ್ಟ್ನೇ ಸೂಲಣ್ಣ. ಫಸ್ಟ್ನೇ ಸೂಲ್ ಸರ್. ಏನಂದ್ರಿ ಅಣ್ಣ ವ್ಯಾಪಾರ? ಇದಕ್ಕೆ 65 ರೀ. 65 ಬಿಡೋದಣ್ಣ? 55 ಇರ್ತಕ್ಕ ರೀ. 55. ಓಕೆ ಫ್ರೆಂಡ್ಸ್, ಈ ಹಸು 55 ರೀ. 65 ಇರ್ತೇನೆ ರೀ. 55 ಇರ್ತಕ್ಕೆ ಬಿಡ್ತೀನಿ. 55 ಆದರೆ ಫೈನಲ್ ಆಗಿಬಿಡ್ತಾರಂತ ನೋಡ್ರಿ. ಫ್ರೆಂಡ್ಸ್, ಇಲ್ಲೊಂದು 2 ಕರುಗಳಿದೆ ನೋಡಿ. ಈ ಕರುಗಳು ಏನು ಹೇಳ್ತಾರೆ ವ್ಯಾಪಾರ ಕೇಳೋಣ. ಎಷ್ಟು ವರ್ಷದವ ನೀವು? ಇವು 1.5 ವರ್ಷಕ್ಕೆ ಸನಿಗೆ ಬಂದವ್ರಿ. ಈ ಕಡೆ 1.5 ವರ್ಷ. 2 ಸೇಮಾ? 2 ಸೇಮ್ ಅವ್ರಿ. ಓಕೆ. ಏನು ಹೇಳಿರಣ್ಣ ವ್ಯಾಪಾರ? ಅವು ಒಂದಕ್ಕೆ 24,000 ಹೇಳ್ತಾರೆ ಒಂದು ಕರ್ಕ್. ಒಂದು ಕರುಗೆ 24,000. ಹಾಂ. ಬಿಡೋದಣ್ಣ? ಏನು ಚಿಕ್ಕ ಮಾಡಿಬಿಡ್ತೀವಿ ಸರ್. 22 ಡಬಲಣ್ಣ? ಹಾಂ. ಓಕೆ. 24,000 ಹೇಳ್ತಾರೆ ನೋಡಿ. ಬಂದಮೇಲೆ ಚೂರು ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ, ಮಾತಾಡಿ ಕೇಳ್ಬೋದು. ಈ ಕರೋಣ? ಅದಕ್ಕೆ ಅಷ್ಟು ಹೇಳ್ತೀನಿ ಸರ್. ಇದು ಅಷ್ಟೇನಾ? ಇದು ಬಿಡೋದಣ್ಣ? ಏನು ಚಿಕ್ಕ ಮಾಡಿಕೊಡ್ತೀನಿ ಸರ್. ಓಕೆ. ಒಂದು ಕರುಗೆ 24,000 ಹೇಳ್ತಾರೆ. ಇಲ್ಲಿ ಬಂದಮೇಲೆ ಚೂರು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ?